ಕೃಷ್ಣಾ ನದಿಯಲ್ಲಿ ವಿಷ್ಣುವಿನ ಮೂರ್ತಿ ಶಿವಲಿಂಗ ಪತ್ತೆಯಾಗಿದೆ. ರಾಯಚೂರು ತಾಲೂಕಿನ ಗ್ರಾಮೀಣ ಭಾಗದಲ್ಲಿರುವಂತಹ ಕೃಷ್ಣಾ ನದಿಯಲ್ಲಿ ಏನು ವಿಷ್ಣುವಿನ ಮೂರ್ತಿಗಳು ಶಿವಲಿಂಗ ಪತ್ತೆಯಾಗಿರೋದು. ರಾಯಚೂರು ತಾಲೂಕಿನ ಗ್ರಾಮೀಣ ಭಾಗದಲ್ಲಿರುವಂತಹ ಕೃಷ್ಣಾ ನದಿಯಲ್ಲಿ ಪತ್ತೆಯಾಗಿದ್ದಾವೆ. ಸೇತುವೆ ಕಾಮಗಾರಿ ನಡೀತಾ ಇತ್ತಂತೆ. ಆ ಸಂದರ್ಭದಲ್ಲಿ ಹಳೆಯ ವಿಗ್ರಹಗಳು ಪತ್ತೆಯಾಗಿದ್ದಾವೆ. ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟುತ್ತಾ ಇರುವಂತಹ ಸೇತುವೆ ಕಾಮಗಾರಿ, ಶಂಖ ಚಕ್ರ ಹಿಡಿದಿರುವ ಮೂರ್ತಿ, ದಶಾವತಾರಗಳ ಕೆತ್ತನೆ, 2 ವಿಷ್ಣುವಿನ ಮೂರ್ತಿ, 1 ಶಿವಲಿಂಗ ಇಲ್ಲಿ ಪತ್ತೆಯಾಗಿರೋದು. ಮೂರ್ತಿ ಹಾಳಾದ ಕಾರಣ ನದಿಗೆ ಹಾಕಲಾಗಿದೆ ಎಂಬ ಬಗ್ಗೆ ಇಲ್ಲಿ ಚರ್ಚೆ ಆಗ್ತಾ ಇದೆ. ಮೂರ್ತಿಗಳನ್ನ ನೋಡೋದಕ್ಕೆ ಅಲ್ಲಿನ ಜನ ಮುಗಿ ಬೀಳ್ತಾ ಇದ್ದಾರೆ. ಎಸ್, ಎಕ್ಸ್ಕ್ಲೂಸಿವ್ ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇದೆ ನಿಮ್ಮ ಪವರ್ ಟಿವಿ. ನೋಡಬಹುದು ಆ ಒಂದು ನದಿಯಲ್ಲಿ ಸಿಕ್ಕಿರುವಂಥ ಮೂರ್ತಿಗಳಿವು. ಕೃಷ್ಣಾ ನದಿಯಲ್ಲಿ ವಿಷ್ಣುವಿನ ಮೂರ್ತಿ ಜೊತೆಗೆ ಶಿವಲಿಂಗ ಪತ್ತೆಯಾಗಿದ್ದಾವೆ. ಅಲ್ಲಿ ನೋಡಿದಂಥ ಜನ ಆ ಶಿವಲಿಂಗವನ್ನ ಜೊತೆಗೆ ವಿಷ್ಣುವಿನ ಮೂರ್ತಿಗಳನ್ನು ಅಲ್ಲಿಂದ ಹೊರ ತೆಗೆದಿದ್ದಾರೆ. ಅದನ್ನ ನೋಡೋದಕ್ಕೆ ಅಂತಾನೆ ಸಿಕ್ಕಾಪಟ್ಟೆ ಜನ ಆಗಮಿಸ್ತಾ ಇದ್ದಾರೆ. ರಾಯಚೂರು ತಾಲೂಕಿನ ಗ್ರಾಮೀಣ ಭಾಗದಲ್ಲಿರುವಂತಹ ಕೃಷ್ಣಾ ನದಿಯಲ್ಲಿ ಈ ವಿಷ್ಣುವಿನ ಮೂರ್ತಿ ಶಿವಲಿಂಗ ಪತ್ತೆಯಾಗಿರೋದು. ಅಲ್ಲಿ ಸೇತುವೆ ಕಾಮಗಾರಿ ನಡೀತಾ ಇದೆ. ಆ ಸಂದರ್ಭದಲ್ಲಿ ಈ ಹಳೆಯ ವಿಗ್ರಹಗಳು ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಕಾರ್ಮಿಕರ ಕಣ್ಣಿಗೆ ಬಿದ್ದಿರೋದು. ಅಂದರೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಸೇತುವೆ ಕಾಮಗಾರಿ ನಡೀತಾ ಇದೆ. ಶಂಖ ಚಕ್ರ ಹಿಡಿದಿರುವಂಥ ಮೂರ್ತಿ ಜೊತೆಗೆ ದಶಾವತಾರಗಳ ಕೆತ್ತನೆ, 2 ವಿಷ್ಣುವಿನ ಮೂರ್ತಿ, 1 ಶಿವಲಿಂಗ ಇಲ್ಲಿ ಪತ್ತೆಯಾಗಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಮೂರ್ತಿ ಹಾಳಾದ ಕಾರಣ ನದಿಗೆ ಹಾಕಲಾಗಿದೆ ಅನ್ನೋ ಒಂದು ವಿಚಾರ ಇಲ್ಲಿ ಗೊತ್ತಾಗ್ತಾ ಇರೋದು. ಮೂರ್ತಿ ಹಾಳಾದ ಹಿನ್ನೆಲೆಯಲ್ಲಿ ಆ ಮೂರ್ತಿಗಳನ್ನು ನದಿಗೆ ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಮೂರ್ತಿಗಳನ್ನು ನೋಡೋದಕ್ಕೆ ಅಲ್ಲಿನ ಜನ ಮುಗಿ ಬೀಳ್ತಾ ಇದ್ದಾರೆ. ಅಯೋಧ್ಯೆ ರಾಮನ ವಿಗ್ರಹ ಮಾದರಿಯಲ್ಲಿರುವಂಥ ಮೂರ್ತಿ ಇದು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ರಾಯಚೂರಿನ ಪ್ರತಿನಿಧಿ ನೀಲಕಂಠ ಸ್ವಾಮಿ. ಯಾವಾಗ ಈ ವಿಗ್ರಹಗಳು ಪತ್ತೆಯಾದವು? ಯಾರು ಮೊದಲು ನೋಡಿದ್ದು? ರಾಮ್, ಹೇಳ್ಬೇಕು ಅಂದ್ರೆ ಈ ಒಂದು ಕೃಷ್ಣಾ ನದಿಯಲ್ಲಿ ಸೇತುವೆ ಕಾಮಗಾರಿ ನಡೀತಾ ಇದೆ. NH ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸೇತುವೆ ನಡೀತಾ ಇದೆ. ಸೇತುವೆ ಕಾಮಗಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪಿಲ್ಲರ್ ಹಾಕೋದಕ್ಕೆ ಅಂತ ಒಂದಷ್ಟು ಗುಂಡಿಗಳನ್ನ ಅಗೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಒಂದು ಏನು ಘಟನೆಗೆ ಸಂಬಂಧಪಟ್ಟಂತೆ 3 ವಿಗ್ರಹಗಳು ಏನು ಪತ್ತೆಯಾಗಿದೆ. ನದಿಯ ಮಧ್ಯದ ಭಾಗದಲ್ಲಿ ಒಂದು ಪಿಲ್ಲರ್ ಹಾಕೋದಕ್ಕೆ ಗುಂಡಿಯನ್ನ ಅಗಿತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ವಿಗ್ರಹಗಳು ದೊರೆತಿದ್ದು, ಈ ವಿಗ್ರಹಗಳು ನೋಡೋದಕ್ಕೆ ತುಂಬಾ ಹಳೆಯ ಕಾಲದಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಇಷ್ಟರ ಮಟ್ಟಿಗೆ ಇದು ಚರ್ಚೆ ಆಗೋದಕ್ಕೆ ಕಾರಣ ಏನು ಅಂತಂದ್ರೆ, ತುಂಬಾ ಹಳೆಯ ಒಂದು ವಿಗ್ರಹಗಳು ಒಂದು ಕಡೆ ಆದ್ರೆ ರಾಯಚೂರು ಭಾಗದಲ್ಲಿ ವಿಷ್ಣುವಿನ ಒಂದು ದೇವಸ್ಥಾನ ಎಲ್ಲಿ ಇಲ್ಲದೆ ಇರುವುದರಿಂದ ಈ ಒಂದು ಚರ್ಚೆಗೆ ಕಾರಣ ಆಗಿರ್ತಕ್ಕಂಥದ್ದು. ಈ ಒಂದು ಭಾಗಕ್ಕೆ ವಿಷ್ಣುವಿನ ಒಂದು ದೇವಸ್ಥಾನ ಇಲ್ಲದೆ ಇದ್ರೂ ಕೂಡ ಇಲ್ಲಿ ವಿಷ್ಣುವಿನ ವಿಗ್ರಹ ಬರೋದಕ್ಕೆ ಹೇಗೆ ಸಾಧ್ಯ? ಇದು ತುಂಬಾ ಹಳೆಯ ವಿಗ್ರಹ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥದ್ದು. ಇನ್ನು ವಿಗ್ರಹಗಳು ಪತ್ತೆ ಆಗ್ತಿದ್ದಂತೆ ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಸಾಕಷ್ಟು ಕುತೂಹಲದಿಂದ ಈ ಒಂದು ಸ್ಥಳಕ್ಕೆ ಬಂದು ನೋಡ್ತಾ ಇರ್ತಕ್ಕಂಥದ್ದು. ಕೆಲವರು ಪೂಜೆ ಮಾಡ್ತಾ ಇದ್ದಾರೆ, ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಇದು ತುಂಬಾ ಪುರಾತನವಾದ ಒಂದು ವಿಗ್ರಹ, ಈ ಬಗ್ಗೆ ಅಧ್ಯಯನ ಮಾಡಬೇಕಾಗಿದೆ. ಪ್ರಾಚ್ಯ ಇಲಾಖೆ ಏನು ಸಂಬಂಧಪಟ್ಟಂತೆ ಅಧಿಕಾರಿಗಳು ಅಧ್ಯಯನ ಮಾಡಬೇಕಾಗಿದೆ ಅನ್ನೋ ಒಂದು ಚರ್ಚೆ ಕೂಡ ಇಲ್ಲಿ ಆರಂಭ ಆಗಿರ್ತಕ್ಕಂಥದ್ದು. ರಾಮ್. ಓಕೆ ನೀಲಕಂಠ ಸ್ವಾಮಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅಲ್ಲಿನ ಸ್ಥಳೀಯರು ಸಂತೋಷ್ ಸ್ವಾಮಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸಂತೋಷ್ ಅವರೇ, ನಮಸ್ಕಾರ. ಸರ್ ನಮಸ್ಕಾರ. ನಾವು ಸಂತೋಷ್ ಸ್ವಾಮಿ ಅಂತೇಳಿ ಶ್ರೀ ಸೂಗುರೇಶ್ವರ ದೇವಸ್ಥಾನದ ಅರ್ಚಕರು. ಓಕೆ, ಹೇಳಿ ಸ್ವಾಮಿಗಳೇ, ಏನು ಅಲ್ಲಿ ಯಾವಾಗ ನೋಡಿದ್ರಿ ನೀವು ಹೋಗಿ ಆ ವಿಗ್ರಹಗಳನ್ನ? ಈಗ ಅದು ಸೇತುವೆ ಕಾಮಗಾರಿ ನಡೀತಾ ಇದೆ ಸರ್. ಅದು ಹಳೆ ಸೇತುವೆ ರಿಪೇರಿ ಕಾಮಗಾರಿ ಮತ್ತು ಹೊಸ ಸೇತುವೆ ಕೂಡ ಅಡಿಗಲ್ ಪೂಜೆ ಕೂಡ ಪ್ರಾರಂಭ ಆಗಿ 1-2 ವರ್ಷ ಆಯ್ತು, ಕೆಲಸ ಕೂಡ ನಡೆದಿದೆ. ಅದು ಹೊಸ ಸೇತುವೆಯ ಅಡಿಗಲ್ ಪೂಜೆ ಆದ್ಮೇಲೆ ಏನ್ ಕಾಮಗಾರಿ ಪ್ರಾರಂಭ ಆಯ್ತಲ್ಲ, ಅಡಿಪಾಯಿ ತೆಗಿಬೇಕಾದ್ರೆ ಈ ಹಳೆ ವಿಗ್ರಹಗಳ ದೊರಕಿದ್ದು ಬಹಳ ಕುತೂಹಲ ಕೇಳಿಸಿದೆ. ಅಲ್ಲಿ 2.5 ಅಡಿ ಎತ್ತರದ್ದು, ಆಮೇಲೆ 2 ಅಡಿ ಅಗಲದ್ದು ಶಿವಲಿಂಗ, ಆಮೇಲೆ 2.5 ಅಡಿ ಎತ್ತರದಂತ ಇರ್ತಕ್ಕಂಥ ಒಂದು ವಿಷ್ಣುವಿನ ಮೂರ್ತಿ, 2 ಮೂರ್ತಿ 3 ಮೂರ್ತಿ ಶಿಲಾಮೂರ್ತಿಗಳು ಸಿಕ್ಕಿರೋದು ಜನರಲ್ಲಿ ಒಂಥರ ಗೊಂದಲ ಕುತೂಹಲ ಕೇಳಿಸಿದೆ. ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂತಂದ್ರೆ, ಈ ಸುತ್ತಮುತ್ತ ಭಾಗದಲ್ಲಿ ಎಲ್ಲೂ ಕೂಡ ವಿಷ್ಣು ದೇವಸ್ಥಾನ ಇಲ್ಲ. ಈ ತರ ವಿಷ್ಣು ಮೂರ್ತಿ ಇಲ್ಲಿ ಸಿಕ್ಕಿರೋದು ಒಂಥರ ಕುತೂಹಲ ಕೇಳಿಸಿದೆ ಜನರಲ್ಲಿ. ಹಂಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಪುರಾತತ್ವ ಇಲಾಖೆಯವರಾಗಿರ್ಬೋದು, ಸರ್ಕಾರ ಕೂಡ ಗಮನ ಹರಿಸಿ ಯಾವ ಕಾರಣದಿಂದ ಇಲ್ಲಿ ಸಿಕ್ತು ಏನು ಅಂತೇಳಿ ಪರಿಶೀಲನೆ ಮಾಡಿದ್ರೆ ತುಂಬಾ ಚೆನ್ನಾಗಾಗತ್ತೆ. ಜನರಿಗೆ ಗೊಂದಲ ಇರೋದು, ಕುತೂಹಲ ಇರೋದಕ್ಕೆ ಒಂದು ಉತ್ತರ ಸಿಕ್ಕಂಗಾಗತ್ತೆ.
ಸಂತೋಷ್ ಸ್ವಾಮಿ ಅವರೇ, ಈ ಮೂರ್ತಿ ಕೆತ್ತನೆ ಸಂದರ್ಭದಲ್ಲಿ ಅವು ಹಾಳಾಗಿರ್ಬಹುದು, ಹಾಗಾಗಿ ನದಿಗೆ ಬಿಸಾಕಿದ್ದಾರೆ ಅಂತೆಲ್ಲ ಚರ್ಚೆ ಆಗ್ತಾ ಇದೆ, ಇರಬಹುದಾ ಅಂತ ಹಂಗೆ? ಆತರ ಕೂಡ ನಮ್ಮ ಧರ್ಮದ ಪ್ರಕಾರ ಹೇಳ್ಬೇಕಂತಂದ್ರೆ ಒಂದು ದೇವಸ್ಥಾನದಲ್ಲಿ ಒಂದು ಮೂರ್ತಿ ಏನಾದ್ರೂ ಭಗ್ನ ಆಯ್ತು ಅಂತಂದ್ರೆ ಹೊಸ ಮೂರ್ತಿನ ಅಲ್ಲಿ ಸ್ಥಾಪನೆ ಮಾಡಬೇಕಂದ್ರೆ ಹಳೆಯದಾಗಿರ್ತಕ್ಕಂತ ಮೂರ್ತಿನ ತೆಗೆದಿಡೋದು ಒಂದು ನಮ್ಮ ಆಚಾರ ವಿಚಾರದಲ್ಲಿ ಕೂಡ ಇದೆ, ಪದ್ಧತಿಯಲ್ಲಿ ಇದೆ. ಆದ್ರೆ ಈ ತರ ಮೂರ್ತಿ ಸುತ್ತಮುತ್ತ ಎಲ್ಲೂ ಇಲ್ಲಲ್ಲ ವಿಷ್ಣುವಿನ ದೇವಸ್ಥಾನ, ಹಂಗಾಗಿ ನಮ್ಗೆ ಇಲ್ಲೇ ಸಿಕ್ಕಿರೋದು ಒಂಥರ ಕುತೂಹಲ ಕೇಳಿಸ್ತಿದೆ, ಜನರ ಹತ್ರ ಗೊಂದಲ ಕೂಡ ಇದೆ. ಸುಮಾರು ಜನ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ, ವಿಶೇಷವಾಗಿದೆ ಆ ಮೂರ್ತಿ. ಆತರ ಮೂರ್ತಿನೂ ಕೂಡ ನಾವು ಸುತ್ತಮುತ್ತ ಎಲ್ಲೂ ನೋಡಿಲ್ಲ. ಶಿವಲಿಂಗ ಪತ್ತೆಯಾಗಿದೆ, ಆಮೇಲೆ ವಿಷ್ಣುವಿನ ಮೂರ್ತಿ ಪತ್ತೆಯಾಗಿದೆ, ಬಲಹಸ್ತದಲ್ಲಿ ಚಕ್ರ ಇದೆ, ಎಡಹಸ್ತದಲ್ಲಿ ಶಂಕು ಇದೆ, ಪ್ರಭಾವಳಿ ಸಮೇತವಾಗಿ ಇದೆ ಶಿಲಾಮೂರ್ತಿ. ಅದೇ ಶ್ರೀರಾಮ ಮೂರ್ತಿಯ ತರ ಈ ವಿಷ್ಣು ಮೂರ್ತಿ ಇದೆ. ಇದೆ 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 ಜನರು ಕೂಡ ಹಲವಾರು ಜನರು ಕೂಡ ಮಾತಾಡ್ತಾ ಇದ್ದಾರೆ, ಕೃಷ್ಣನ್ ತರನು ಕಾಣ್ತಾ ಇದೆ, ಇದು ರಾಮನ್ ತರ ಕಾಣ್ತಾ ಇದೆ ಅಂತ ಮಾತಾಡ್ತಾ ಇದಾರೆ. ಬಟ್ ಯಾವುದಕ್ಕೂ ಕ್ಲಾರಿಟಿ ಇಲ್ಲ. ಅದು ಪುರಾತತ್ವ ಇಲಾಖೆಯವರು ಬಂದು ಸಂಬಂಧಪಟ್ಟವ್ರು ಬಂದು ಅದನ್ನ ನೋಡಿ ಪರಿಶೀಲಿಸಿದಾಗ ಒಂದು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಪುರಾತತ್ವ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟಿದ್ದೀರಾ ಸಂತೋಷ್ ಸ್ವಾಮಿ ಅವರೇ? ನನ್ನ ಪ್ರಕಾರ ಕೊಟ್ಟಿಲ್ಲ, ಆದ್ರೂ ನಮ್ಮ ಪಂಚಾಯತ್ ಮುಖಾಂತರ ಆಗಿರ್ಬೋದು, ಇಲ್ಲ ಅಂತಂದ್ರೆ ಯಾರ ಮುಖಾಂತರ ಕೊಟ್ಟಿದಾರೋ ಏನೋ ಗೊತ್ತಿಲ್ಲ ನಮಗೆ. ಓಕೆ ಸರ್, ಥ್ಯಾಂಕ್ ಯು ಸಂತೋಷ್ ಸ್ವಾಮಿ ಅವರೇ, ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.